ಫ್ರೆಂಡ್ಸ್ ನಮಸ್ತೆ. ನಮ್ಮ ಯಜಮಾನರು ಫ್ರೆಶ್ ಆಗಿರೋಂಥ ಮಾವಿನಕಾಯಿ ತಂದಿದ್ದಾರೆ. ಇದರಲ್ಲಿ ನಾನು ಕಚ್ಚಾ ಮ್ಯಾಂಗೋನ ಬಳಸಿ ಶರ್ಬತ್ ಸಿರಪ್ನ ಹೇಗೆ ಮಾಡೋದು ಹಾಗೆ ಸ್ವಲ್ಪ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಆ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಶರ್ಬತ್ ರೆಸಿಪಿ ಬೇಸಿಗೆಗೆ ತುಂಬ ಚೆನ್ನಾಗಿರುತ್ತೆ. ಘಾಟಾಗಿ ಹುಳಿ ಹುಳಿಯಾಗಿ ಸಿಹಿ ಸಿಹಿಯಾಗಿ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್. ಬನ್ನಿ ನೋಡೋಣ. ಈಗ ನಾವು ಹಸಿ ಮಾವಿನಕಾಯಿನ ಅಂದರೆ ಕಚ್ಚಾ ಮ್ಯಾಂಗೋನ ಚೆನ್ನಾಗಿ ನೀಟಾಗಿ ಉಪ್ಪು ಬೆರೆಸಿದ ನೀರಲ್ಲಿ ತೊಳ್ಕೊಬೇಕು. ಯಾಕೆಂದರೆ ಕೆಮಿಕಲ್ಸ್ ಎಲ್ಲ ರಿಮೂವ್ ಆಗಲಿ ಅಂತೇಳ್ಬಿಟ್ಟು ನೀಟಾಗಿ ತೊಳೆದು ತೇವದ ಬಟ್ಟೆಯಲ್ಲಿ ಒರೆಸ್ಕೊಂಬಿಟ್ಟು ಆ ಮೇಲಿನ ಸಿಪ್ಪೆನ ನೀಟಾಗಿ ತೊಗೊಂಬಿಡ್ಬೇಕು. ಸಿಪ್ಪೆ ಹಾಕಿದ್ರೆ ಸಿರಪ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಸಿಪ್ಪೆನ ತೆಗೆದುಬಿಟ್ಟು ಆ ಸಿಪ್ಪೆನ ಕೂಡ ನಾವು ಮಾವಿನಕಾಯಿ ತೊಕ್ಕು ಥರ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇರಲಿ, ಅದು ಆಮೇಲೆ ನೋಡೋಣ. ಈಗ ಈ ಮಾವಿನಕಾಯಿನ 2 ಭಾಗ ಮಾಡ್ಕೋಬೇಕು. ಒಳಗಿರೋ ಈಗ 2 ಮಾವಿನಕಾಯಿ ಸಿಪ್ಪೆನ ನೀಟಾಗಿ ತೆಗೆದಿದ್ದೀನಿ. ಹಾಗೆ 2 ಮಾವಿನಕಾಯಿನ ಅರ್ಧ ಭಾಗ ಮಾಡಿಕೊಂಡು ಅದರೊಳಗಿರೋ ಸಿಪ್ಪೆನ ಮತ್ತು ಬೀಜನ ತೆಗೆದಾಕ್ತಾಯಿದ್ದೀನಿ. ಒಂದು ಕಾಯಿಗೇನೋ ಸಿಪ್ಪೆ ಬಂತು, ಇನ್ನೊಂದು ಕಾಯಿಗೆ ಬರಲಿಲ್ಲ. ಸರಿ, ಬೆಂದೋದ್ಮೇಲೆ ತೆಗೆದುಬಿಡೋಣ ಅಂತೇಳಿ ಹಾಗೆ ಹಾಕ್ತಾಯಿದ್ದೀನಿ. ಈ ಸಿರಪ್ ಮಾಡೋದಕ್ಕೆ ತುಂಬ ಹಸಿ ಮಾವಿನಕಾಯಿ ಆದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕಲರ್ ಬಂದಿರೋ ತೊಗೊಂಡಿದ್ದೀನಿ, ಒಂದು ತುಂಬ ಹಸಿದು ತೊಗೊಂಡಿದ್ದೀನಿ. ಈಗ ಒಂದು ಕುಕ್ಕರಲ್ಲಿ 2 ಇಟ್ಬಿಟ್ಟು 1 ಲೋಟ ನೀರು ತೊಗೊತಾ ಇದ್ದೀನಿ. 1 ಲೋಟ ನೀರು ತೊಗೊಂಡ್ರೆ ಸಾಕು. ಈ ಪಾಕ ಮಾಡುವಾಗ ಈ ನೀರು ಕೂಡ ವೇಸ್ಟ್ ಮಾಡ್ದಿರ ಅದಕ್ಕೆ ಸರಿ ಹೋಗ್ಬಿಡುತ್ತೆ. ಈಗ ಇದನ್ನು 5 ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ. ಈಗ ಈ ಸಿರಪ್ ಮಾಡೋದಕ್ಕೆ ನಾವು ಒಂದು ಘಾಟಾಗಿರೋ ಮಸಾಲೆ ತಯಾರು ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ತಗೋತಾ ಇದ್ದೀನಿ. ಪೌಡರ್ಗೆ 1 ಸ್ಪೂನ್ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಅರ್ಧ ಸ್ಪೂನ್ ಕಾಳು ಮೆಣಸು ಹಾಕ್ಕೋತಾ ಇದ್ದೀನಿ. ಘಾಟಾಗಿರಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನೇ ತೊಗೋಬೋದು. ಯಾಕಂತಂದರೆ ಸಕ್ಕರೆ ಹಾಕ್ತೀವಿ, ಇದರಲ್ಲಿ ಹುಳಿ ಹಾಕ್ತಾಯಿದ್ದೀವಿ, ಜೀರಿಗೆ ಎಲ್ಲ ತುಂಬ ಟೇಸ್ಟಾಗಿ ಬರಬೇಕು ಅಂತ ಸಾಕು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ನಾನು 2 ಮಾವಿನಕಾಯಿ ತೊಗೊಂಡಿರೋದಕ್ಕೋಸ್ಕರ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಬೇಕು ಅಂದರೆ 1 ಸ್ಪೂನ್ ಕೂಡ ತೊಗೋಬೋದು. ಉರಿತಾ ಇದ್ದರೆ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಅರೋಮ ಎಷ್ಟು ಚೆನ್ನಾಗಿದೆಯೋ. ಇದನ್ನು ತಣ್ಣಗಾಗಿ ಬಿಟ್ಬಿಡಬೇಕು. ಅಷ್ಟೊತ್ತಿಗೆ ವಿಸಿಲ್ ಬಂದುಬಿಡ್ತು. ವಿಸಿಲ್ ಬ್ಲೋ ಎಲ್ಲ ಹೋದ್ಮೇಲೆ ತೆಗಿತಾ ಇದ್ದೀನಿ. ಫುಲ್ ಪಾಯಸ ಆಗಿಬಿಟ್ಟಿದೆ. ನಾನು ನೀನು ಮಾಡೋಷ್ಟೇ ಇಲ್ಲ. ಈಗ ಅದರೊಳಗಿರೋ ಎಕ್ಸ್ಟ್ರಾ ಸಿಪ್ಪೆನ ಎಲ್ಲ ತೆಗೆದ್ಬಿಡ್ತಾ ಇದ್ದೀನಿ. ಬೀಜದೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಇದರಲ್ಲಿರೋ ಮಾವಿನಕಾಯಿನೆಲ್ಲ ನೀಟಾಗಿ ಶೋಧಿಸ್ಕೊತಾ ಇದ್ದೀನಿ. ಇದಾದ ಮೇಲೆ ಇದರಲ್ಲಿರೋ ಈ ಮಾವಿನಕಾಯಿನ ಚೆನ್ನಾಗಿ ಫ್ಯಾನ್ ಕೆಳಗಿಟ್ಟು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ತಣ್ಣಗಾದರೆ ಮಿಕ್ಸಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಬಿಸಿ ಹಾಕಿದ್ರೆ ಚೆನ್ನಾಗಿರಲ್ಲ. ಈಗ ಈ ಪೌಡರ್ ಮಾಡ್ಕೊಳ್ಳೋದಕ್ಕೆ ನಾನು ಮೀಶೋಯಿಂದ ಈ ಚಿಕ್ಕ ಕುಟಾಣಿನ ಒಳ್ಕಲ್ಲು ತೊಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ತುಂಬ ಬೇಗನೆ ಪೌಡ್ರ್ ಆಗಿಬಿಡುತ್ತೆ ರಸಕ್ಕೆ. ಏನಕ್ಕೆ ಆದರೂ ಮಿಕ್ಸಿಗೆಲ್ಲ ಸಿಗೋದೇ ಇಲ್ಲ. ಚಿಕ್ಕ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಇದಂತೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನನಗೆ ತುಂಬ ಇಷ್ಟ ಆಯಿತು. ಇಷ್ಟೊತ್ತಿಗೆ ಪೌಡರ್ ಕೂಡ ರೆಡಿ ಆಯಿತು. ಈಗ ತಣ್ಣಗಾಗಿರೋದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ 1 ಇಂಚಷ್ಟು ಶುಂಠಿ ಸೇರಿಸ್ಕೊತಾ ಇದ್ದೀನಿ. 1 ಇಡಿಯಷ್ಟು ಪುದೀನ ಫ್ರೆಶ್ ಆಗಿರೋದನ್ನ ಸೇರಿಸ್ಕೊತಾ ಇದ್ದೀನಿ. ಪುದೀನ ಫ್ಲೇವರ್ಗೋಸ್ಕರ ತುಂಬ ಚೆನ್ನಾಗಿರತ್ತೆ. ಅದಕ್ಕೋಸ್ಕರ 3 ಸೇರಿಸಿ ಚೆನ್ನಾಗಿ ಫೈನಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಪೇಸ್ಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಈ ಕಲರ್ ಬಂದಿದೆ. ಈಗ 2 ಮಾವಿನಕಾಯಿ ತೊಗೊಂಡಿದ್ದೀನಲ್ಲ, 1 ಮಾವಿನಕಾಯಿ 1/4 kg ಅಷ್ಟು ಬಂದಿದೆ. ಅದಕ್ಕೋಸ್ಕರ ನಾನು ಅರ್ಧ kg ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಸಿಹಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು. ಆದರೆ 1 ಕಾಯಿಗೆ 1/4 kg ಅಷ್ಟು, ಅದಕ್ಕೆ ಅರ್ಧ kg ಸೇರಿಸ್ಕೊಂಡು ಈ ಸ್ವಲ್ಪ ಒಂದು ಅರ್ಧ ಲೋಟ ನೀರನ್ನು ಹಾಕಿದ್ದೀನಿ. ಯಾಕೆಂತಂದರೆ ಇದು ಎಳೆ ಪಾಕ ಬರಬೇಕು. ಅದಕ್ಕೋಸ್ಕರ ಅರ್ಧ ಲೋಟ ನೀರು ಸೇರಿಸ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕೈ ಆಡಿಸ್ಕೊತಾ ಇದ್ದೀನಿ. ಸಕ್ಕರೆ ಎಲ್ಲ ಕರಗ್ತಾ ಇದೆ. ಇನ್ನೇನು ಪಾಕ ಬರೋ ಟೈಮ್ ಆಗಿದೆ. ಕೈ ಬಿಡ್ದಂಗೆ ತಿರುಗಿಸ್ಕೋತಾ ಇದ್ದೀನಿ, ಕೈ ಆಡಿಸ್ಕೋತಾ ಇದ್ದೀನಿ. ಸ್ವಲ್ಪ ಲೇಟ್ ಆಗುತ್ತೆ, ಒಂದು 1/2 ಅವರಲ್ಲಿ ರೆಡಿ ಆಗಿಬಿಡುತ್ತೆ. ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಾಡ್ಕೊಂಡಿರೋದಲ್ವ, ಆರ್ಗ್ಯಾನಿಕ್ಕಾಗಿ ಮಾಡ್ಕೊತಾ ಇದ್ದೀವಿ. ತುಂಬಾ ಚೆನ್ನಾಗಿ. ಈಗ ಆ ಪಾಕ ಸ್ವಲ್ಪ ಕರಗಿದೆ. ಅದ್ರ ಕರಗಿರೋ ಜೊತೆಗೆ ಪ್ಯಾನ್ಗೆ ನಾನು ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಪುದೀನ ಇದೆ, ಶುಂಠಿ ಇದೆ, ಅದ್ರ ಜೊತೆಗೆ ಮಾವಿನಕಾಯಿನ ಬೇಯಿಸ್ಕೊಂಡಿರ್ತೀವಲ್ಲ, ಕಚ್ಚಾ ಮ್ಯಾಂಗೋನ, ಆ ಪೇಸ್ಟ್ 3 ಸೇರಿಸ್ಕೊಂಡು ರುಬ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ನಾವು ಮಸಾಲೆ ಪೌಡರ್ನ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗಲೇ ಎಲ್ಲ ಚೆನ್ನಾಗಿ ಹುರ್ಕೊಂಬಿಟ್ಟು ಇದರ ಜೊತೆಗೆ
ಪಿಂಕ್ ಸಾಲ್ಟನ್ನ ಒಂದು ಅರ್ಧ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ, ಮಾಮೂಲಿ ಸಾಲ್ಟನ್ನ ಒಂದು ಅರ್ಧ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಬೇಕು ಅಂತಂದರೆ ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕ್ಕೋಬೋದು. ನಾನು ಪಿಂಕ್ ಸಾಲ್ಟ್ ಹಾಕಿದ್ದೀನಿ. ಇದು ಗಂಧದ ಅಂಗಡಿಯಲ್ಲಿ ಸಿಗುತ್ತೆ, ಸೈಂದ್ರಿಯ ಲವಣ ಅಂತಾರೆ. ಬೇಕಾದರೆ ನಾವು ಗಂಧದ ಅಂಗಡಿಯಲ್ಲಿ ತೊಗೋಬೋದು. ಗಂಧದ ಅಂಗಡಿಯಲ್ಲಿ ಪುಡಿನೂ ಸಿಗುತ್ತೆ, ಕಲ್ಲು ರೂಪದಲ್ಲೂ ಸಿಗುತ್ತೆ. ಕಲ್ಲು ಜಾಸ್ತಿ, ರೋಸ್ಟ್ ಜಾಸ್ತಿ ಇರುತ್ತೆ. ಪುಡಿ ಉಪ್ಪಾದರೆ ನಾವು ಮಾಮೂಲಿ ಹೇಗೆ ತೊಗೊತೀವೋ ಆ ಥರ ಯಾವ ಥರ ಯೂಸ್ ಮಾಡ್ತೀವಿ, ಸ್ವಲ್ಪ ನೋಡಿಕೊಂಡೇ ಬಳಸ್ಕೋಬೇಕು. ಈಗ ನಾನು ಕಲರ್ಗೋಸ್ಕರ ಫುಡ್ ಕಲರ್ನ ತೊಗೊಂಡಿದ್ದೀನಿ. ಗ್ರೀನ್ ಕಲರ್ ಫುಡ್ ಕಲರ್ನ ತೊಗೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಬೇಯೋದು ಲೇಟು, ಪಾಕ ಬರಬೇಕಾಗತ್ತೆ. ಪಾಕ ಬಂದು ತಣ್ಣಗೆ ಮಾಡಿಕೊಂಡು ನಾವು ಸ್ಟೋರ್ ಮಾಡಿಕೊಂಡ್ರೆ 1 ತಿಂಗಳಿಲ್ಲ 2 ತಿಂಗಳಾದರೂ ಸ್ಟೋರ್ ಮಾಡ್ಕೋಬೋದು. ಆದರೆ ಲೋ ಫ್ಲೇಮಲ್ಲೇ ನಾವು ಕಾಯಿಸ್ಕೋಬೇಕಾಗತ್ತೆ. ಹೈ ಫ್ಲೇಮ್ ಇಟ್ಟರೆ ಹುಕ್ ಬಂದುಬಿಡುತ್ತೆ, ಹರಡುತ್ತೆ ಕೈ ಮೇಲೆಲ್ಲ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಸ್ವಲ್ಪ ಒಂದು ಅರ್ಧ ಗಂಟೆ ಮಾಡಿಕೊಂಡ್ರೆ ಮುಗ್ದೋಗುತ್ತೆ. ನಾನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ನೋಡಿ ಕೈ ಬಿಡ್ದಂಗೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆಯೋ. ಈಗ ನೋಡಿ ಎಳೆ ಪಾಕ ಬಂತು. ಸ್ವಲ್ಪ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ, ಅಂದರೆ ಚೆನ್ನಾಗಿ ಆ ನೀರಿನ ಅಂಶ ಎಲ್ಲ ಹಿಂಗಿದೆ. ಇದೆಲ್ಲ ಆದಮೇಲೆ ಎಳೆ ಪಾಕ ಬಂತಲ್ಲ, ಈಗ ಇಳಿಸ್ಕೊಂಡು ಫ್ಯಾನ್ ಕೆಳಗೆ ತಣ್ಣಗಾದ ಮೇಲೆ 1-2 ಅವರ್ ಬಿಟ್ಬಿಟ್ಟು, ಇದಾದಮೇಲೆ ತಣ್ಣಗಾದಮೇಲೆ 1 ನಿಂಬೆಹಣ್ಣು ಅಷ್ಟು ನಿಂಬೆ ಹುಳಿ ಸೇರಿಸ್ತಾ ಇದ್ದೀನಿ. ನಿಂಬೆ ಹುಳಿ ಸೇರಿಸಿ ಚೆನ್ನಾಗಿ ಕೈ ಆಡಿಸಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ಕಂಟೈನರ್ಗೆ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ನಾವು ಎತ್ತಿಟ್ಕೋಬೇಕು. ಫ್ರಿಜ್ಜಲ್ಲಿ ಇಟ್ಕೊಂಡು ದಿಢೀರಾಗಿ ನಾವು ಜ್ಯೂಸನ್ನ ಮಾಡಿಕೊಂಡು ಕುಡಿಬೋದು. ಕಚ್ಚಾ ಮ್ಯಾಂಗೋ ಸಿರಪ್ ಅಂತ ಇದನ್ನು ಜ್ಯೂಸ್ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಐಸ್ ವಾಟರು. ಐಸ್ ಕ್ಯೂಬ್ಸ್ ಆದರೂ ಸರಿ, ಐಸ್ ವಾಟರ್ ಆದರೂ ಸರಿ. ನಾವು ಐಸ್ ವಾಟರ್ ಹಾಕಿದ್ರೇ ಇದಕ್ಕೆ ಟೇಸ್ಟ್ ಬರುತ್ತೆ. ಮಾಮೂಲಿ ವಾಟರ್ ಹಾಕ್ಕೊಂಡು ಕುಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಈಗ ನೋಡಿ ಅದನ್ನು ಫ್ಯಾನಲ್ಲಿರೋದನ್ನ ನಾನು ಯಾಕೆ ವೇಸ್ಟ್ ಮಾಡೋದು ಅಂತ ಅದಕ್ಕೇ ಡೈರೆಕ್ಟಾಗಿ ಐಸ್ ಕ್ಯೂಬ್ಸ್ನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಫ್ಲೇವರ್ಗೆ. ಬಾಯಲ್ಲಿ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗೇ ಇರುತ್ತೆ ಅಂತ. ಈಗ ನಾನು ಒಂದು 3 ಸ್ಪೂನಷ್ಟು ಈ ಸಿರಪ್ನ ಸೇರಿಸ್ತಾ ಇದ್ದೀನಿ. ಕಚ್ಚಾ ಮ್ಯಾಂಗೋ ರೆಡಿ ಸಿರಪ್ನ ಸೇರಿಸ್ತಾ ಇದ್ದೀನಿ. ತಣ್ಣಗಾಗ್ಬಿಟ್ಟಿದೆ ಆಲ್ರೆಡಿ. ಇದ್ರ ಜೊತೆಗೆ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಸಬ್ಜಾ ಬೀಜನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕಾಮಕಸ್ತೂರಿ ಬೀಜ ಅಂತ ಕೂಡ ಹೇಳ್ತಾರೆ. ಇದು ಗಂಧದ ಅಂಗಡಿಯಲ್ಲಾದರೂ ಸಿಗುತ್ತೆ, ಎಲ್ಲಾದರೂ ಸಿಗುತ್ತೆ. ಬೇಕು ಅಂದರೆ ತೊಗೋಬೋದು. 5 ನಿಮಿಷ ಮುಂಚೆನೇ ನೆನೆಸ್ಬಿಟ್ರೆ ನೆಂದೋಗ್ಬಿಡುತ್ತೆ. ನೋಡಿ ಇದ್ರ ಜೊತೆಗೆ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ನಿಂಬೆ ಹಣ್ಣಿನ ಲೇಯರ್ನ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದರೆ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಜ್ಯೂಸು. ಬಿಸಿಲಲ್ಲಿ ಬಂದವ್ರಿಗೆ ಈ ಥರ ಡೈರೆಕ್ಟಾಗಿ ಏನಿಲ್ಲ, ಸಕ್ಕರೆ ಕೂಡ ಹಾಕಷ್ಟಿಲ್ಲ. ನಾವು ಐಸ್ ಕ್ಯೂಬ್ಸ್ನ ರೆಡಿ ಮಾಡ್ಕೊಂಡು ಸ್ವಲ್ಪ ಪುದೀನ ಹಾಕ್ಕೊಂಡು ಈ ಸಿರಪ್ನ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಸಕ್ಕರೆ ಕೂಡ ಸೇರಿಸಷ್ಟಿಲ್ಲ. ಕಲರ್ಫುಲ್ಲಾದ ಜ್ಯೂಸು ರೆಡಿ.